ಫ್ರೆಂಡ್ಸ್, ನೋಡಿ ನಾನಿವತ್ತು ಮಾಡ್ತಾ ಇರೋದು ತರಕಾರಿ ಸಾರು. ತರಕಾರಿ ನೋಡಿ ಏನೇನು ಹಾಕಿದ್ದೀನಿ: ಬೀನ್ಸು, ಬಟಾಣಿ, ಕಡಲೆಕಾಳು, ಅಲಸಂದೆ ಕಾಳು, ಟೊಮೊಟೊ ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಈರುಳ್ಳಿ, ಕೊಬ್ಬರಿ ತುರಿ. ಇವಾಗ ಒಗ್ಗರಣೆಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ ಹಾಕಬೇಕು. ನಾನು ಜೀರಿಗೆ, ಸಾಸಿವೆ ಹಾಕಿದ್ದೀನಿ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈರುಳ್ಳಿ ಚೆನ್ನಾಗಿ ಬೇಯ್ದಿದೆ. ಇವಾಗ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕಬೇಕು, ಅರಿಶಿಣದ ಪುಡಿ ಹಾಕಬೇಕು. ನೋಡಿ ನಾನು ಗರಂ ಮಸಾಲ, ಅರಿಶಿಣದ ಪುಡಿ ಹಾಕಿದ್ದೀನಿ. ಇವಾಗ ಒಂದು ಸಾರಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಆದಮೇಲೆ ಕೊಬ್ಬರಿ ತುರಿ ಹಾಕಬೇಕು. ಕೊಬ್ಬರಿ ತುರಿ ಹಾಕಿ ಉಪ್ಪು ಹಾಕಬೇಕು. ಒಂದು ಸಾರಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಆದಮೇಲೆ ಇವಾಗ ನಾವು ಬೇಯಿಸಿಟ್ಕೊಂಡಿರೋ ತರಕಾರಿಗಳನ್ನೆಲ್ಲ ಹಾಕಬೇಕು. ನೋಡಿ ಸಾರಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಗ ಬೇಯಕ್ಕಿಡಬೇಕು. ನೋಡಿ ಈ ಥರ ಕುದೀತಾ ಇದೆ. ಇವಾಗ ನಾನು ಹುಣಸೆಕಾಯಿ ನೆನೆ ಹಾಕಿಟ್ಟಿದ್ದೆ. ಹುಣಸೆಕಾಯಿ ನೀರು ಹಾಕಬೇಕು ಒಂದು ಸ್ವಲ್ಪ. ಇವಾಗ ಒಂದು ಸಾರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು 2 ನಿಮಿಷ ಕುದಿಸ್ಕೋಬೇಕು. ರೆಡಿ ಆಯಿತು ತರಕಾರಿ ಸಾಂಬಾರು. ನೋಡಿರಿ ಫ್ರೆಂಡ್ಸ್, ಒಂದು ಸಾರಿ ಮಾಡಿ. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ಬರ್ತದೆ. ನೋಡಿ ಸಾಂಬಾರು ರೆಡಿ ಆಯಿತು.